ದರ್ಶನ್ರಿಗೆ ಬೇಲ್ ಸಿಕ್ಕಿದ್ದಕ್ಕೆ ಈಗಾಗಲೇ ಸ್ಯಾಂಡಲ್ವುಡ್ನ ಅನೇಕ ಕಲಾವಿದರು ಮಾತನಾಡ್ತಿದ್ದಾರೆ, ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿ ಹರಿಕೃಷ್ಣ ಅವರು ಸಂಗೀತ ನಿರ್ದೇಶಕರು, ಅವರು ಕೂಡ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಯಾವುದೇ ಕೇಡು ತಾಕದು ನಿನಗೆ, ಕಾಯುವುದು ಅಭಿಮಾನ ಅಂತ ಹೇಳಿ ಅವರು ಪೋಸ್ಟ್ ಅನ್ನು ಹಾಕಿದ್ದಾರೆ. ದರ್ಶನ್ರ ಫೋಟೋದ ಜೊತೆಗೆ ಹನುಮ ಜಯಂತಿಯ ಶುಭಾಶಯಗಳನ್ನ ಕೂಡ ವಿ ಹರಿಕೃಷ್ಣ ಅವರು ಕೋರಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇದು ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಅವರ ಪೋಸ್ಟ್. ಇನ್ನು ಈಗಾಗಲೇ ದರ್ಶನ್ರ ಪುತ್ರ ವಿನೀಶ್ ಕೂಡ ತಮ್ಮ ತಂದೆ ಜೊತೆಗಿನ ಫೋಟೋವನ್ನ ಹಾಕಿ ತಮ್ಮ ತಂದೆ ಹೊರಗಡೆ ಶಾಶ್ವತವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಕ್ತಿಯನ್ನ ಹೊಂದುತ್ತಾರೆ. ಈ ಪ್ರಕರಣದಲ್ಲಿ ತಾತ್ಕಾಲಿಕವಾಗಿ ಅವರಿಗೆ ಬೇಲ್ ಸಿಕ್ಕಿರಬಹುದು, ಮುಂದಿನ ದಿನಗಳಲ್ಲಿ ಇದು ಸಂಪೂರ್ಣವಾಗಿ ಅವರು ನಿರಪರಾಧಿಯಾಗಿ ಹೊರಬರ್ತಾರೆ ಅನ್ನೋ ಆ ಒಂದು ಪಾಸಿಟಿವ್ ವೈಬ್ ಅನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಹರಿಕೃಷ್ಣ ಅವರು ಕೂಡ ಅದೇ ರೀತಿಯಾಗಿ ಪೋಸ್ಟ್ ಅನ್ನ ಹಾಕಿದ್ದಾರೆ, ಅಭಿಮಾನ ನಿಮ್ಮನ್ನ ಯಾವಾಗಲೂ ಕಾಯುತ್ತೆ ಅಂತ. ಇನ್ನು ಕನಕ ದುರ್ಗಮ್ಮ ದೇವಿಗೆ ಹರಕೆಯನ್ನ ವಿಜಯಲಕ್ಷ್ಮಿ ಅವರು ಕಟ್ಕೊಂಡಿದ್ರು. ದೇವಿಯ ಮುಂದೆ ಕಣ್ಣೀರನ್ನ ಹಾಕಿ ತಮ್ಮ ಪತಿಗೆ ಆದಷ್ಟು ಬೇಗ ಈ ಸಂಕಷ್ಟದಿಂದ ಮುಕ್ತಿ ಸಿಗ್ಲಿ ಅಂತ ಹೇಳಿ ಅವರು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿನಾಯಕ ದೇಗುಲದ ಅರ್ಚಕ ಮಹದೇವ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಜೊತೆಗೆ ಅರ್ಚಕರಿದ್ದಾರೆ, ಸಾಕಷ್ಟು ಬಾರಿ ದೇವಸ್ಥಾನ ಕೂಡ ಬಂದಿದ್ರು. ಸರ್, ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಎಷ್ಟು ಬಾರಿ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು, ಏನು ಹರಕೆ ಪಟ್ಕೊಂಡಿದ್ರು ಅವ್ರ ಬಗ್ಗೆ? ಇಲ್ಲ, ನಾನು ಅದೇ ಸರ್, ಲಾಸ್ಟ್ ಟೈಮ್ ನಾನು ಪೂಜೆಯಲ್ಲಿ ಅವರು 3 ಸಲ ಬಂದಿದ್ದರು. 3 ಸಲ ಬಂದು ದರ್ಶನ ಮಾಡ್ಕೊಂಡು ಅವರು ಈ ಮುಂದಗಡೆ ಕುಂತು ಧ್ಯಾನ ಮಾಡ್ತಾ ನನಗೊಂದು ಏನಾದರೂ ಆದರೆ ಏನೋ ಹರಕೆ ಅಂತ ಬೇಡ್ಕೊಂಡಿದ್ರು ಅವರು. ಆದರೆ ನಾನು ಬರ್ತೀನಿ, ಬೇಡ್ಕೊಂಡು ಹೋಗ್ತೀನಮ್ಮ ಅಂತ ಹೇಳಿದ್ರು ಅವರು. ಅದರಲ್ಲಿಂದ ಇವಾಗ ಆಗಿದೆ. ಅದು ನಾನು ಇಷ್ಟಕ್ಕೆ ಮುಂಚೆನೇ ಹೇಳಿದ್ದೇನೆ ಇಲ್ಲಿ, ಈ ನಮ್ಮ ತಾಯಿ ಶಕ್ತಿ ಏನಂತಂದರೆ ಈ ದುರ್ಗಮ್ಮ ಒಂದು 3 ತಿಂಗಳಾಗಲಿ 6 ತಿಂಗಳಾಗಲಿ ಅದು ಎಂಥದಾರ ಏನಾದರೂ ಆಗಲಿ ಖಂಡಿತವಾಗಿ ಆಗುತ್ತೆ, ಅಷ್ಟು ಪವಾಡ ಇಲ್ಲಿರೋದು ಅಂತ ಹೇಳಿದ್ದೆ ನಾನು. ಬಹುಶಃ ಅದರಲ್ಲಿಂದನೇ ಆಗಿರ್ಬೋದು ಅಷ್ಟೇ. ಅದು ಆ ತಾಯಿ ಅನುಗ್ರಹ ಮಾಡಿ ಆಗಿರ್ಬೋದು. ಈಗ ಬಳ್ಳಾರಿ ಸೆಂಟ್ರಲ್ ಜೈಲು ಕನಕದುರ್ಗಮ್ಮ ದೇವಸ್ಥಾನದ ಆವರಣ ಅಂದರೆ ಅದರ ಜಾಗೆ ಒಳಗೆ ಇರತಕ್ಕಂಥ ಜೈಲು ಅಂತ ಹೇಳ್ತಾರೆ. ಸಾಕಷ್ಟು ಬಾರಿ ವಿಜಯಲಕ್ಷ್ಮಿ ಅವರು ಕೂಡ ಭೇಟಿ ನೀಡಿದಾಗ ಇಲ್ಲದ ಕುಂಕುಮ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ಎಲ್ಲ ಒಂದು ದರ್ಶನ ಅವರಿಗೆ ಕೊಟ್ಟಿರುವಂಥದ್ದು, ಎಲ್ಲ ಒಂದು ಅಧಿದೇವತೆ ಒಂದು ರೀತಿ ಪ್ರಾರ್ಥನೆಗೆ ಫಲಿಸ್ತಾ ಅಂತ ಹೇಳ್ತಾರೆ. ಅಲ್ಲ, ಖಂಡಿತ ಅದಂತೂ ನಾನು ಖಂಡಿತ ಹೇಳಬಲ್ಲೆ. ಯಾಕಂದರೆ ಅವರು ಪ್ರತಿ ದಿವಸ ಬರ್ತಾಯಿದ್ರು. 3 ಸಲ ಬಂದಿದ್ದಾರೆ ಅವರು, ಬಂದು ಕುಂತು ಮಾತಾಡಿ ಹೋಗಿದ್ದಾರೆ. ಬೇಲ್ ಆದಮೇಲೆ ಅವ್ರು ಬಂದು ಏನಂದ್ರು, ಮೇಡಮ್ ಬೇಲ್ ಆಗಿದೆ, ಸಿಕ್ಕಿದೆ ಅಲ್ಲ, ಈಗ ಒಂದು ಒಡಿ ತುಂಬ ಕಾರ್ಯಕ್ರಮ ಸೀರೆ ಏನಾದರೂ ಕೊಡ್ತೀರಿ, ನಾವು ಒಡಿ ತುಂಬುತ್ತೀವಿ ಅಂತಂದರೆ ಅವ್ರು ಏನಾದರೂ, ಸರ್ ನನಗೆ ತಾಯಿ ಹೊರ ಕೊಟ್ಟಿದ್ದಾಳ, ನನಗಾಗಿದೆ, ಬರ್ತೀನಿ, ಪುನಃ ಬರ್ತೀನಿ ನಾನು. ಮತ್ತೆ ಈಗ ಅವ್ರನ್ನೆಲ್ಲೋ ಹಾಸ್ಪಿಟ್ಲೆಲ್ಲೋ ಕರ್ಕೊಂಡು ಹೋಗ್ಬೇಕಂತಂತೇಳಿ ನಾನು ಪುನಃ ಬಂದು ಆ ತಾಯಿಗೆ ಹರಕೆದು ನಾನು ಮಾಡ್ತೀನಿ ಅಂತಂತೇಳಿ ಅವ್ರೊಂದು ಕುಂಕುಮ ಒಂದೇ ತೊಗೊಂಡ್ರು, ಒಂದು ಕುಂಕುಮ ಒಂದೇ ಇಸ್ಕೊಂಡು ಹೋದರು ಅಷ್ಟೇ. ಅವತ್ತು ಆಗ ಇಸ್ಕೊಂಡಾದಾಗ ಇವಾಗ ನೀವು ಬಂದಿರಿ, ಈಗ ನೀವು ಕೇಳ್ತಾ ಇದ್ದೀರಿ. ಅದು ನಮ್ಮ ತಾಯಿದೇ ಶಕ್ತಿ ಅದು. ನಾನು ಇಷ್ಟಕ್ಕೆ ಮುಂಚೆ ಹೇಳೀನಿ, ಯಾಕಂದರೆ ಪ್ರತಿ ಶುಕ್ರವಾರ ಮಂಗಳವಾರ ಈ ಅಮ್ಮದು ಭಾರಿ ಪವಾಡ, ಭಾರಿ ಭಯಂಕರ ಪವಾಡ. 3 ತಿಂಗಳು 6 ತಿಂಗಳಲ್ಲಿ ಆಗುತ್ತೆ ಅಂತ ಹೇಳಿದ್ದೀನಿ. ಅದು ತಾಯಿ ಅನುಗ್ರಹ ಮಾಡಿದಾಳೆ ಅಷ್ಟೇ. ವಿಜಯಲಕ್ಷ್ಮಿ ಅವರು ಬಂದಾಗ ನಿಮ್ಮ ಜೊತೆಗೆ ಅಂದರೆ ಇಲ್ಲಿ ಅರ್ಚಕರ ಜೊತೆಗೆ ಪೂಜಾರಿಗಳ ಜೊತೆಗೆ ಏನೇನು ಮಾತನಾಡ್ತಾ ಇದ್ರು, ಅಂದರೆ ನೀವು ಅವ್ರಿಗೆ ಯಾವ ರೀತಿ ಏನು ಸಲಹೆಯನ್ನು ಕೊಡ್ತಾ ಇದ್ರಿ ಅಂತ? ಇಲ್ಲ, ಅವರು 3 ಸಲ ಬಂದರು. 3 ಸಲ ಬಂದಾಗ 2 ಸಲ ಅವ್ರನ್ನೇನು ಯಾರು ಡಿಸ್ಟರ್ಬ್ ಮಾಡ್ತಿಲ್ಲ, ಯಾರನ್ನೇನು ಮಾಡ್ತಾ ಇಲ್ಲರಿ. ಸೀದಾ ಬರೋದು, ಅಲ್ಲಿ ಮುಂದೆ ಕುಂದ್ರೋದು, ಸುಮ್ಮನೆ ತಾಯಿನ ಬೇಡ್ಕೊಂಬೋದಷ್ಟೇ ಅವರು ಅಷ್ಟೇ. 2 ಸಲ ಬೇಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅವ್ರು ಯಾರು ಡಿಸ್ಟರ್ಬ್ ಮಾಡಲಿಲ್ಲ, ಯಾರು ಏನು ಕೇಳಿಲ್ಲ. 3ನೇ ಸಲ ಬೇಲ್ ಆದಮೇಲೆ ಅವಾಗ ಬಂದು ಒಳಗಡೆ ಬಂದು ಕುಂತು ಮಾತಾಡಿ ಅವಾಗೇ ಮಾತಾಡಿರೋದು ಅವರು, ಅಷ್ಟುವರೆಗೂ ಮಾತಾಡಲಿದ್ದಿಲ್ಲ. ಇಲ್ಲ, ನಾನು ಬೇಲಾಗಿದೆ, ನಮ್ಮ ಸಾರಿಗೆ ನನಗೆ ತಾಯಿ ಹೊರ ಕೊಟ್ಟಿದ್ದಾಳೆ, ನನಗೇನು ಬೇಡ, ಮತ್ತೆ ಪುನಃ ಬರ್ತೀನಿ, ನಾನು ಒಂದು ಕುಂಕುಮ ಒಂದೇ ಕೊಡ್ರಿ ಅಂತೇಳಿ ಒಂದು ಕುಂಕುಮ ಇಸ್ಕೊಂಡು ಹೋದ್ರು ಅವರು. ಕುಂಕುಮ, ಒಂದು ನಿಂಬೆಹಣ್ಣು, ಅದು ಒಂದೇ ತೊಗೊಂಡೋಗಿರೋದು ಅಷ್ಟೇ. ಅದನ್ನೇ ತೊಗೊಂಡೋಗಿರೋದು ಅವರು. ಅಂದರೆ ಈಗ ಕುಟುಂಬ ಸಮೇತವಾಗಿ ಮತ್ತೆ ದೇವಸ್ಥಾನಕ್ಕೆ ನಾನು ಬರ್ತೀನಿ, ಹರಕೆ ತಿರುತ್ತ? ಅಲ್ಲ, ಖಂಡಿತ ಅವ್ರು ಹೇಳಿದ್ರು, ಅದು ಬರ್ತೀನಿ, ಪುನಃ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಅವರು. ನಮ್ಮ ಗ್ರಾಮ ದೇವತೆ ನನಗೆ ತಾಯಿ ಅನುಗ್ರಹದಿಂದ ಆಗಿದೆ, ನಾನು ಖಂಡಿತ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ ಅವರು. ಪುನಃ ಬಂದು ನಾನು ದೇವಿಗೆ ಏನು ಹರಕೆ ಅಲ್ಲಿಸ್ಬೇಕು, ಏನು ಮಾಡಬೇಕು ಮಾಡಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ಅವರು. ಸಂತೋಷ್ ಜೊತೆ ವಿನಾಯಕ ಬಡಿಗೇರ್, TV9 ಬಳ್ಳಾರಿ.